ವೈ ಏನು ಪ್ರಾಬ್ಲಮ್ಮು? ಅದರಿಂದ ಕೇಜ್ರಿವಾಲ್ ಅವರ ವಿಚಾರ ಒಂದು ಕಡೆ ಇಲ್ಲ, ಇಡೀ ದೇಶದಲ್ಲೇ ಹರಡಿಬಿಟ್ಟಿದೆ. ಇದರಿಂದ ತೆಲಂಗಾಣದಿಂದ ಹಿಡಿದು ಡೆಲ್ಲಿಯಿಂದ ಬೇರೆ ಬೇರೆ ಕಡೆನೂ ಹರಡಿದೆ. ಅದೆಲ್ಲ ಜಾಲ ಸಿಕ್ಕಿರೋದಕ್ಕೆ ಯಾರು ಈಗ ಸಿಸೋಡಿಯಾ ಉಪಮುಖ್ಯಮಂತ್ರಿ ಆಗಿದ್ದಾರೆ, ಎಷ್ಟು ದಿನ 6 ತಿಂಗಳ ಮೇಲೆ ಆಗೋಡ್ತಲ್ಲಪ್ಪ ಜೈಲಿಗೆ ಹೋಗಿ. ಯಾವುದೇ ಕೇಸ್ ಆದ್ರೂ 1 ತಿಂಗಳು 2 ತಿಂಗಳಲ್ಲಿ ಬೇಲ್ ಸಿಗಬೇಕಾಯ್ತು. 6 ತಿಂಗಳು ಸಿಕ್ಕಿಲ್ಲ ಅಂದರೆ ದಾಖಲೆಗಳು ಸರಿಯಾಗಿದೆ ಅಂತ ತಾನೆ. ದಾಖಲೆಗಳು ಸರಿಯಾಗಿ ಇಲ್ಲ ಅಂದಿದ್ರೆ ಅವ್ರಿಗೆ ಆರಾಮ್ಸೆ ಬೇಲ್ ಸಿಗ್ತಾಯಿತ್ತು. ಬೇಲ್ ಸಿಗ್ತಾ ಇಲ್ಲ ಅಂದರೆ ಅವರು ಅಪರಾಧಿ ಪಕ್ಕಾ ಕನ್ಫರ್ಮ್ ಆಗಿದೆ ಅನ್ನೋದೇ ನನಗಿರುವಂಥ ಮಾಹಿತಿ. ಸರ್, ಕಲಬುರಗಿ ಲೋಕಸಭಾ ಚುನಾವಣೆ ಕೇಂದ್ರ ಸರ್ಕಾರದ ವಿರುದ್ಧ ಈಗ ರಾಜ್ಯ ಸರ್ಕಾರ ನಾಚಿಕೆಗೇಡಿನ ಸಂಗತಿ. ಕಾಂಗ್ರೆಸ್ ಸರ್ಕಾರ ಪಕ್ಕದ ತೆಲಂಗಾಣ, ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ ತೆಲಂಗಾಣದ ಮುಖ್ಯಮಂತ್ರಿ ನೋಡಿ ಕಲ್ತ್ಕೊಳ್ರಿ. ಅವರು ಕಾಂಗ್ರೆಸ್ ಅವರು, ರೇವಂತ್ ರೆಡ್ಡಿ ಅವ್ರು ಮೊನ್ನೆ ಪ್ರಧಾನಮಂತ್ರಿ ಬಂದಾಗ ಯಾವ ರೀತಿ ನಡವಳಿಕೆ ನಡ್ಕೊಂಡು ಎಷ್ಟು ಕೇಂದ್ರದ ಯೋಜನೆಗಳನ್ನು ತೆಲಂಗಾಣಕ್ಕೆ ಬಂದಿದ್ದಾರೆ. ಹೊಸದಾಗಿ ಮುಖ್ಯಮಂತ್ರಿ ಆಗಿದ್ದಾರೆ, ಅವ್ರು ನೋಡಿ ಸಿದ್ದರಾಮಯ್ಯನವ್ರು ಕಲ್ತ್ಕೊಬೇಕು. ಒಂದು ಪಾಠ ತಗೊಂಡ್ಲಿ, ಒಂದು ಟ್ಯೂಷನ್, ಒಂದು ವಾರ ಟ್ಯೂಷನ್ ತಗೊಂಡ್ಲಿ ಅವ್ರ ಹತ್ರ. ತೆಲಂಗಾಣದಲ್ಲಿ ಬರ ಪರಿಹಾರದಲ್ಲಿ ಮೋಸ ಮಾಡಿದ್ದಾರೆ ಅಂತ ಕೇಂದ್ರ ಸರ್ಕಾರಕ್ಕೆ ಯಾಕೆ ಹೇಳ್ತೀರಾ? ಏನು ಬರ ಇವತ್ತೇ ಬಂದಿದೆಯಾ? ಓಕೆ, ನಮ್ಮ ಕರ್ನಾಟಕಕ್ಕೆ ಬರ ಈ ವರ್ಷ ಮಾತ್ರ ಬಂದಿದೆ ಅಂತೆಲ್ಲ. ಕಳೆದ 30-40 ವರ್ಷದಿಂದ ಭಾಳಷ್ಟು ಬರಿ 30-40 ಸಾರಿ ಬರ ಬಂದಿದೆ. ಫ್ಲಡ್ ಆಗಿದೆ, 20 ಹೆಚ್ಚು ಬಾರಿ ಫ್ಲಡ್ ಆಗಿದೆ. ನಾನು ರೆವಿನ್ಯೂ ಮಿನಿಸ್ಟರ್ ಆಗಿದ್ದವನು, ನನಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ, ಇಂಚು ಮಾಹಿತಿ ಇರ್ತದೆ. ನಾವು ಫ್ಲಡ್ ಆದಾಗ ಕೇಂದ್ರ ಸರ್ಕಾರ ನಮ್ಮದು ಬಂದು ವಿಸಿಟ್ ಮಾಡೋದು, ಅವ್ರು ಕೊಟ್ಟಿದ್ದು ನಮಗೆ 5 ತಿಂಗಳು ಆದಮೇಲೆ. ನಾವು ನವಂಬರಲ್ಲಿ ಘೋಷಣೆ ಮಾಡಿದ್ವಿ, ಅವರು ನಮ್ಗೆ ಕೊಟ್ಟಿದ್ದು ಮಾರ್ಚಲ್ಲಿ ಕೊಟ್ಟಿದ್ದಾರೆ. ನಾವು ನಮ್ಮ ಹಣ ಇತ್ತು, ರಾಜ್ಯ ಸರ್ಕಾರದಲ್ಲಿ ಹಣ ಇತ್ತು. ನಾವು ಪಾಪರ್ ಸರ್ಕಾರ ಅಲ್ಲ ನಮ್ಮದು ಸಮೃದ್ಧ ಕರ್ನಾಟಕ. ನಮ್ಮ ಹಣ ಇತ್ತು. ನಾವೆಲ್ಲ ರೈತರಿಗೆ ಒಂದೇ ಒಂದು ತಿಂಗಳಲ್ಲಿ ರೆಕಾರ್ಡ್ ನೋಡಿ, ನನ್ನ ದಾಖಲೆಗಳನ್ನು ನೋಡಿ, ರೆವಿನ್ಯೂ ದಾಖಲೆಗಳನ್ನು ನೋಡಿ, 1 ಅಥವಾ 2 ತಿಂಗಳಲ್ಲಿ ಎಲ್ಲರಿಗೂ ರೈತರಿಗೆ ಪರಿಹಾರವನ್ನು ಕೊಟ್ರಿ. ಬೆಳೆ ಹಾನಿಗೂ ಕೊಟ್ರಿ, ಮನೆ ಬಿದ್ದೋಗಿರೋ ಮನೆಯೂ ಕೊಟ್ರಿ, ನಾವು ಕೊಟ್ರಿ. ನಿಮಗೇನಪ್ಪ ದಾಡಿಯಾಗಿದೆ? ಏನು ಪ್ರಾಬ್ಲಮ್? ನಾವು ಕೊಟ್ಟಿದ್ದೀರಲ್ಲ. ಈಗ ನಮ್ಮನ್ನು ಕೇಳಬೇಕು ಅವರು. ಎಂದಾದರೂ ಸಿದ್ದರಾಮಯ್ಯ ನೀವಿದ್ದಾಗೆಲ್ಲ ಫ್ಲಡ್ ಆಯಿತು ಕೊಟ್ಟಿದ್ದೀರನ್ರಿ, ಕೇಂದ್ರ ಸರ್ಕಾರ ಕೊಟ್ಟ ಮೇಲೆ ತಾನೇ ನೀವು ಕೊಟ್ಟಿದ್ದು ಅಂತ ಕೇಳಲಿ. ದಮ್ಮಿದ್ರೆ ಕೇಳಲಿ ಸಿದ್ದರಾಮಯ್ಯನವರೇ, ನಿಮ್ಮ ದಮ್ಮಿದ್ರೆ ಕೇಳಿ ನಮ್ಮನ್ನು. ಫ್ಲಡ್ ಬಂದಾಗ ನೀವು ಯಾವಾಗ ಕೊಟ್ಟಿದ್ದೀರಾ ಅಂತ ಕೇಳಿ. ನಾವು ಒಂದೇ 1 ತಿಂಗಳು 2 ತಿಂಗಳಲ್ಲಿ ಕೊಟ್ಟಿದ್ದೀವಿ, ನೀವು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಈಗ ನಾವೆಂಗೆ ಬರ ಬಂದಿದೆ, ನಾವು ಗುಲ್ಬರ್ಗಾಗ ಒಂದಕ್ಕೆ ರಿಲೀಸ್ ಮಾಡೋಕ್ಕಾಗಲ್ಲ, ಆಗುತ್ತಾ? ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಬರ ಆಗಿದೆ ಎಲ್ಲ ಕಡೆನೂ ರಿಲೀಸ್ ಒಂದೇ ಟೈಮ್ ಮಾಡಬೇಕು, ಇಲ್ಲಾಂದ್ರೆ ತಾರತಮ್ಯ ಅಂತ ಆಗುತ್ತೆ. ಈ ಕೇಂದ್ರ ಸರ್ಕಾರ ಸುಮಾರು ಒಂದು 8-10 ರಾಜ್ಯಗಳಲ್ಲಿ ಬರ ಘೋಷಣೆಯಾಗಿ ಆ ರಾಜ್ಯಗಳೆಲ್ಲ ಹಣ ಬಿಡುಗಡೆ ಮಾಡಿದ್ದಾರೆ. ನೀವು ಮಹಾರಾಷ್ಟ್ರ ಚೆಕ್ ಮಾಡಿ, ಪಕ್ಕದಲ್ಲೇ ಇದೆ ಮಹಾರಾಷ್ಟ್ರ. ಅಲ್ಲಿನ ಸರ್ಕಾರ ಏನೇನು ಹಣ ಕೊಡಬೇಕು ಎಲ್ಲ ರೈತರು ಕೊಡ್ತಾ ಇದ್ದಾರೆ. NDRF ರೂಲ್ಸ್ ಪ್ರಕಾರ ಏನು ಕೊಡಬೇಕೋ ಕೊಡ್ತಾ ಇದ್ದಾರೆ. ನನಗಿರೋಂಥ ಮಾಹಿತಿ. ಇವ್ರು ಕೊಡೋಕ್ಕೇನು ಪಾಪರ್ ಔಟಿದೆ ಸರ್ಕಾರ. ಅದು ಏನಕ್ಕೆ 2,000? ಒಬ್ಬೊಬ್ಬ ರೈತನಿಗೆ 30,000 40,000 ಕೊಡ್ಬೇಕ್ರಿ. 2,000 ಕೊಟ್ಟರೆ ಏನು ಉಪಯೋಗ ಬಂತು? ಯಾಕೆ ಕೊಡ್ತಾ ಇದ್ದಾರೆ 2,000? ಅದು ನಾವೇನೋ ಕೊಟ್ಟಿದ್ದೀರಿ ಅಂತ ತೋರಿಸ್ಕೊಳಕ್ಕೋಸ್ಕರ ಅಷ್ಟೇ. ಕೊಡಬೇಕಾಗಿರೋದು ಒಬ್ಬೊಬ್ಬ ನಾವು ಡಿಮ್ಯಾಂಡ್ ಮಾಡಿದ್ದು ಎಕರೆಗೆ 25,000 ಕೊಡಬೇಕು ಅಂತ ಕೇಳಿದ್ರಿ. ಕೊಟ್ರಾ? ಎಕರೆಗಲ್ಲ, ಹೆಕ್ಟೇರ್ಗೂ ಕೊಟ್ಟಿಲ್ಲ 25,000. ಸರ್, ಈಗ ಭೀಮಾ ನದಿಗೆ ನೀರು ಹರಿಸಬೇಕು ಅಂತೇಳಿ ನಮ್ಮ ಅಫ್ಜಲ್ಪುರ್ನಲ್ಲಿ 1 ವಾರದಿಂದ ದೊಡ್ಡ ಮಟ್ಟದ ಹೋರಾಟ ನಡೀತಾ ಇದೆ. ಉಪವಾಸ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. CM ಕೂಡ ಮಹಾರಾಷ್ಟ್ರದ CM ಅವರಿಗೆ ಪತ್ರ ಬರೆದಿದ್ದಾರೆ. ಅವ್ರು ಏನು ಕ್ಯಾರೆ ಅಂತ ಇಲ್ಲ. ತಾವು ಪ್ರತಿಪಕ್ಷ ನಾಯಕರು, ನಿದ್ದೆ ಮಹಾರಾಷ್ಟ್ರದಲ್ಲಿ ಸರ್ಕಾರ ಇರೋಂಥದ್ದು, ಏನಾದರೂ ಮಾಡಿ ನೀರು ಬಿಡಿಸೋ ಕೆಲಸ ತಾವು ಮಾಡ್ತಾರೆ. ಮುಖ್ಯಮಂತ್ರಿಗಳು ಆ ಜ್ಞಾನ ಇರಬೇಕು. ಇಂಥ ಕಷ್ಟದ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಇಲ್ಲಿ ಓಡಾಡ್ತಾರಲ್ಲ, ಅಲ್ಲಿ ಆರಾಮಾಗಿ ಓಡಾಡ್ಕೊಂಡು ಸುತ್ತಾ ಇದ್ದಾರಲ್ಲ, ಅದು ಬಿಟ್ಟುಬಿಟ್ಟು ಮಹಾರಾಷ್ಟ್ರದ ಮುಖ್ಯಮಂತ್ರಿ ಜೊತೆ ಹೋಗಿ ಮಾತಾಡಲಿ, ಪರ್ಸನಲ್ಲಾಗಿ ಹೋಗಿ ಭೇಟಿ ಮಾಡಿ. ನಮಗೆ ತಾನೇ ಬೇಕಾಗಿರೋದು ನೀರು, ಹೋಗಿ ಭೇಟಿ ಮಾಡಿ. ಲೆಟರ್ ಬರ್ತಾರೆ ಸರ್, 7ನೇ ತಾರೀಕು ಅದು ಲೆಟ್ರು ನಮ್ಗೆ ತೋರ್ಸೋಕೆ ಹೋದ್ರೆ, ಮಾಧ್ಯಮಕ್ಕೆ ಜನಕ್ಕೆ ತೋರ್ಸೋಕ್ಕೋಸ್ಕರ ಲೆಟ್ರ್ ಅಲ್ಲ. ನೀವೇನು ಇವಾಗ ಹೋಗಿ ಬಿಡಿಸ್ತೀವಿ? ಅವರು ಕರೆದ್ರೆ ನಾವು ಹೋಗೇ ಹೋಗ್ತೀವಿ. ಸರ್ಕಾರ ತಾನಪ್ಪ, ಅವ್ರದ್ದು ತಾನೇ ಸರ್ಕಾರದ ಕರ್ತವ್ಯ ತಾನೇ. ಸರ್ಕಾರ ಹೇಳುವುದ್ರ ಪ್ರತಿಪಕ್ಷ. ಒಂದೇ ನಿಮಿಷ. ಸರ್ಕಾರ ಏನೇ ನಿಯೋಗ ತಗೊಂಡೋಗ್ಬೇಕಾದ್ರೂ ಸರ್ಕಾರದ ಮುಖ್ಯಮಂತ್ರಿಗಳ ನಿಯೋಗದಲ್ಲೇ ಹೋಗ್ಬೇಕು ನಾವೆಲ್ಲರೂ. ಬಿಜೆಪಿ ನಿಯೋಗ ಹೋಗ್ಬೋದಲ್ಲ ಸರ್? ಬಿಜೆಪಿದವ್ರು ನಿಯೋಗ ಹೋಗ್ಬೋದಲ್ಲ? ಅವರೇ ಆಗಲ್ಲ ಅಂತೇಳಿ ನಮ್ಗೆ ಯೋಗ್ಯತೆ ಇಲ್ಲ, ನಮ್ಮ ಸರ್ಕಾರ ನಡೆಸೋಕ್ಕೆ ಯೋಗ್ಯತೆ ಇಲ್ಲ, ನೀರು ತರಕ್ಕೆ ಯೋಗ್ಯತೆ ಇಲ್ಲ, ದುಡ್ಡು ಕೊಡೋಕ್ಕೆ ಯೋಗ್ಯತೆ ಇಲ್ಲ ಅಂತ ಹೇಳಲಿ.
ಆಮೇಲೆ ನಾವು ಮಾಡ್ತೀವಿ ಆ ಕೆಲಸ, ನಾವು ಮಾಡೇ ಮಾಡ್ತೀವಿ, ನಾವು ಮಾಡ್ತೀವಿ ಆ ಕೆಲಸ. ಅದಕ್ಕೆಲ್ಲ ನೇರ ಕಾರಣ ಸರ್ಕಾರ. ಮಂತ್ರಿ ಈಗ ಹಣ ಇರೋದು ಸರ್ಕಾರದಲ್ಲಿ, ಮಂತ್ರಿಗಳು 34 ಜನ ಮಂತ್ರಿಗಳಿರೋದು ಸರ್ಕಾರದಲ್ಲಿ, ಮುಖ್ಯಮಂತ್ರಿಗಳು ಅವರೇ. ಅವ್ರು ಹೇಳಿದಲ್ಲ, ನಮ್ಮ ಪವರ್ಫುಲ್ ಮುಖ್ಯಮಂತ್ರಿ, ಮೋದಿಯವರು ಏನೋ ವೀಕ್ ಪ್ರೈಮ್ ಮಿನಿಸ್ಟರ್ ಅಂತೆ. ಯಾರನ್ನ ನಂಬ್ತಾರಂದ್ರೆ ನೀವು ವೀಕ್ ಅಂತ ಎಲ್ಲ ಡಿ ಕೆ ಶಿವಕುಮಾರ್ ಹೇಳ್ಬಿಟ್ಟವರಲ್ಲ, ವೀಕ್ ಮುಖ್ಯಮಂತ್ರಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ. ಅವರ ಮೀಟಿಂಗ್ಗಳು ಮಾಡ್ತಾರಲ್ಲ, ಸಿ ಎಂ ಕರೆಯೋದೇ ಇಲ್ಲ, ಡಿ ಕೆ ಶಿವಕುಮಾರೇ ಮೀಟಿಂಗ್ ಮಾಡ್ತಾರೆ. ಮತ್ತು ಸಿದ್ದರಾಮಯ್ಯನ ಪಾರ್ಲಿಮೆಂಟ್ ಆದಮೇಲೆ ಇಳಿಸ್ಬೇಕು ಅಂತ ನಾವು ಹೇಳಿದ್ದೀರ? ಕಾಂಗ್ರೆಸ್ ಎಮ್ ಎಲ್ ಎನೇ ಹೇಳ್ತಾ ಇದ್ದಾರಲ್ಲ. ಬಿ ಕೆ ಹರಿಪ್ರಸಾದ್ ಏನು ಹೇಳಿದ್ರು? ಬಿರಿ ಪಂಚೆ ಅದೇನೋ ಶೂಸು ವಾಚ್ಗಳು ಹಾಕೊಂಡು ಸುತ್ತೋದಲ್ಲ ನೀನು ಮಜಾವಾದಿ ಅಂತ ಹೇಳಿದ್ರು. ವೀಕ್ ಯಾರು? ನೀವೇ ವೀಕ್ ಸಿ ಎಂ. ಕಡಿಮೆ ಸೀಟ್ ಬಂದ್ರೆ ಸಿಎಂ ಬದಲಾವಣೆ ಆಗುತ್ತೋ ಏನು ಸರ್ಕಾರನೇ ಬದಲಾವಣೆ ಆಗುತ್ತೋ? ಲೋಕಸಭೆ ನಂತರ ಸಿಎಂ ಬದಲಾವಣೆ ಆಗುತ್ತೋ ಏನು ಸರ್ಕಾರನೇ ಬದಲಾವಣೆ ಆಗುತ್ತೆ? ಗೌರವಾನ್ವಿತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ಜಾಸ್ತಿ ಶಾಡೋ ಸಿ ಎಮ್ಗಳು ಇದ್ದಾರೆ, ಫ್ಯೂಚರ್ ಸಿ ಎಮ್ಗಳು ಇದ್ದಾರೆ. ಅವರೆಲ್ಲ ಅವಾಗೇ ಇದಾಗ್ತಾರಲ್ಲ, ಏನೋ ಮೀನಿಗೆ ಗಾಳ ಹಾಕ್ತಾರಲ್ಲ, ಬಲಿ ಹಾಕಿ ಕಾದ್ಕೊಂಡು ಕೂತಿದ್ದಾರೆ. ಮೀನು ಹಿಡಿಯೋಕ್ಕೆ ಕರೆಕ್ಟಾಗಿ ಭಾಳ ಜನ, ಒಂದು 6-7 ಜನ ಕಾದ್ಕೊಂಡು ಕೂತಿದ್ದಾರೆ. ಯಾರು ಸರ್? ಭಾಳ ಜನ, ನಿಮಗೆ ಗೊತ್ತಲ್ಲ, ಡಿ ಕೆ ಶಿವಕುಮಾರಿಂದ ಹಿಡಿದು, ಪರಮೇಶ್ವರಿಂದ ಹಿಡಿದು, ಜಾರಕಿಹೊಳಿಯವರಿಂದ ಹಿಡಿದು, ಮಾದೇವ ಪ್ರಸಾದಿಂದ ಹಿಡಿದು, ದಲಿತರಿಗೆ ಆಗಬೇಕು ಅಂತ ಕೂತವ್ರು. ಅವರು ದಲಿತ ಸಿ ಎಮ್ ಆಗಬೇಕು, ಎಲ್ಲ ಗಾಳ ಹಾಕ್ಕೊಂಡು ಹಿಂಗೆ ಕೂತಿದ್ದಾರೆ. ಬೀಳಬೇಕು ಸಿದ್ದರಾಮಯ್ಯ, ಅದ್ರ ಬಿದ್ದರೆ ಚಕ್ ಅಂತ ಹೇಳ್ತಾರೆ ಅವರು. ಮೀನು ಹಂಗೆ ಕಾಯ್ತಾವ್ರೆ. ಕಾಂಗ್ರೆಸ್ ಪಾರ್ಟಿನೇ ಮುಗಿಸ್ತತೆ, ಕಾಂಗ್ರೆಸ್ ಪಾರ್ಟಿಯವರೇ ಮುಗಿಸ್ತಾರೆ. ನಾವು